ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ ಜಾರತನ ಸದೆ ಬಡಿದು ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ನ ಚ ತಸ್ಮಾನ್ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ನಾವು ಇದುವರೆಗೆ ಗೀತಾಜ್ಞಾನ ಅಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ತಲುಪಿದ್ದೇವೆ. ಪುರುಷೋತ್ತಮ ಯೋಗದಲ್ಲಿ ಪರಮಾತ್ಮನು ವ್ಯವಸ್ಥಾತ್ಮಕವಾಗಿರುವಂತಹ ಈ ವಿಶ್ವವನ್ನು ತಿಳಿಸಲು ಆರಂಭಿಸಿದ್ದಾನೆ. ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳಬೇಕೆಂದರೆ ಅತ್ಯಂತ ಜಟಿಲವಾಗಿರುವಂತಹ ವಿಷಯ ವಸ್ತುಗಳಿಂದ ಕೂಡಿದೆ. ಮನುಷ್ಯ ಲೋಕದಲ್ಲಿ ನಾವು ಕಾಣುವ ವ್ಯವಸ್ಥೆಗಳೇ ಅರ್ಥವಾಗದೇ ಇರುವಾಗ ಇನ್ನು ಪರಲೋಕವೆಂಬ ಕಾಣದೇ ಇರುವ ವಿಷಯ ವಸ್ತುಗಳನ್ನು ತಿಳಿದುಕೊಳ್ಳುವುದು ಮನುಷ್ಯ ಬುದ್ಧಿಗೆ ಇನ್ನೂ ಕಷ್ಟವೇ ಸರಿ. ಆದರೂ ಮನುಷ್ಯನ ಬುದ್ಧಿಗೆ ಇರುವ ಸ್ವಭಾವ ಎಂಬುದಾದರೆ ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂಬ ಕಾತರ, ಕುತೂಹಲ, ಅಂತಃಸ್ಫೂರ್ತಿ. ನಾವು ಬೇಡವೆಂದರೂ ಇವುಗಳು ಬುದ್ಧಿ ಮಾಡುವ ಕೆಲಸಗಳು. ಸನಾತನ ಧರ್ಮದಿಂದ ನಾವು ತಿಳಿದುಕೊಳ್ಳಬೇಕಾಗಿರುವ ವಿಷಯಗಳು ಬುದ್ಧಿಯಿಂದಲ್ಲ, ಬುದ್ಧಿಯ ಒಳಗಿರುವಂತಹ ಪವಿತ್ರವಾದಂತಹ ಧೀ ಎಂಬ ವಸ್ತುವಿನಿಂದ. ಧೀ ಎಂಬುದರ ಬಗ್ಗೆ ಅನಾದಿ ಕಾಲದಿಂದಲೂ ಬಹಳ ಜ್ಞಾನ ಸಂಪತ್ತು ನಮ್ಮ ಭಾರತೀಯರ ವಶವಾಗಿದೆ. ನಾವೆಲ್ಲರೂ ಭಾರತೀಯರಾಗಿ ಅತ್ಯಂತ ಪುಣ್ಯವನ್ನು ಮಾಡಿದ್ದೇವೆ. ಆ ಕಾರಣದಿಂದಲೇ ಈ ವಿದ್ಯೆಯಲ್ಲಿ ನಮಗೆ ಆಸಕ್ತಿ ಉಂಟಾಗುತ್ತದೆ. ನೋಡಿ, ನಾವು ವ್ಯವಸ್ಥೆಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ 2ನೇ ಅಧ್ಯಾಯವಾದ ಸಾಂಖ್ಯ ಯೋಗದಿಂದ ಆರಂಭಿಸಿ ಶ್ರೀಕೃಷ್ಣನ ವ್ಯವಸ್ಥಾತ್ಮಕವಾಗಿರುವಂತಹ ಈ ವಿಶ್ವವನ್ನು ತಿಳಿಸಲು ಮಹಾವಿಷ್ಣು ಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಹಾವಿಷ್ಣು ಭಾವವನ್ನು ನಾವು 2ನೇ ಅಧ್ಯಾಯದಲ್ಲಿ ನೇರವಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಕಾರಣವೇನೆಂದರೆ ಭಗವದ್ಗೀತೆಯ ಆದಿ ಉಂಟಾಗಿರುವುದೇ
ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನರ ಸಂವಾದದಿಂದ ಶ್ರೀಕೃಷ್ಣ ಅರ್ಜುನರ ಸಂವಾದ ದ್ವಾಪರ ಯುಗದಲ್ಲಿ ನಡೆದಿರುವಂತಹ ಚಾರಿತ್ರಿಕವಾದಂತಹ ಕಾಲಾನುಕ್ರಮದಲ್ಲಿ ಬಂದಿರುವಂತಹ ಒಂದು ಜ್ಞಾನ ಭಂಡಾರ. ಇಲ್ಲಿ ಕೃಷ್ಣನನ್ನು ಯೋಗಾಚಾರ್ಯನೆಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಕೃಷ್ಣನ ಅಂದಿನ ಕಾಲಘಟ್ಟದಲ್ಲಿ ನಿಂತು ಹಿಂದಿನದೆಲ್ಲವನ್ನೂ ನಾವು ನೋಡಬೇಕಾದರೆ ಶ್ರೀಕೃಷ್ಣನ ಸ್ಥಾನದಲ್ಲಿಯೇ ನಿಂತು ನಾವು ಅವಲೋಕಿಸಬೇಕಾಗುತ್ತದೆ. ನಮಗೆ ಇರುವ ಕ್ಲಿಷ್ಟತೆ ಜಟಿಲತೆ ಕಾರಣವೇನೆಂದರೆ ಕಾಲಾನುಕ್ರಮದಲ್ಲಿ ಕಲಿಯುಗದಲ್ಲಿ ಇಂದು ವ್ಯಾಸ ಗಣಪತಿ ನಿರ್ಮಿತವಾಗಿರುವಂತಹ ಈ ಜ್ಞಾನ ಭಂಡಾರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತೇವೆ. ಇಲ್ಲಿ ವ್ಯಾಸ ನಿರ್ಮಿತವಾಗಿರುವಂತಹ ವ್ಯಾಸರ ಅಭಿಪ್ರಾಯಗಳನ್ನು ಗಮನಿಸುವುದು ಅಥವಾ ಶ್ರೀಕೃಷ್ಣನ ಅಭಿಪ್ರಾಯಗಳನ್ನು ಜ್ಞಾನವನ್ನು ಸ್ವೀಕರಿಸುವುದು, ಎರಡರ ವಿಷಯಗಳನ್ನು ನಾವು ಮಾಡಬೇಕಾಗಿರುವಂತಹ ಅತ್ಯಂತ ಜಟಿಲವಾದ ಬೌದ್ಧಿಕ ಕ್ರಿಯೆ. ನಾನು ಕೃಷ್ಣನ ಸ್ಥಾನದಲ್ಲಿ ನಿಂತುಕೊಂಡು ನಾವು ಇವೆಲ್ಲವನ್ನೂ ಕೃಷ್ಣ ಹೇಳಿರುವಂತೆ ತಿಳಿದುಕೊಳ್ಳಲು ಪ್ರಯತ್ನ ಪಡುವುದು ಎಂದೊಡನೆಯೇ ಕಲಿಯುಗದ ಆದಿಗೂ ಹಿಂದೆ ಹೊರಟು ಹೋಗಿದ್ದೇನೆ. ಈಗ ನಾವು ಆಚಾರ್ಯತ್ರಯರ ಭಾಷ್ಯಗಳನ್ನು ಗಮನಿಸುವುದಾಗಲಿ, ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳ ವಿಷಯವಾಗಿ ತಿಳಿದುಕೊಳ್ಳುವುದಾಗಲಿ ಅಥವಾ ಈ ಆಚಾರ್ಯತ್ರಯರ ಸಿದ್ಧಾಂತಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಚರ್ಚೆ ಮಾಡುತ್ತಾ ಒಬ್ಬರ ಮೇಲೊಬ್ಬರು ದ್ವೇಷ ಅಸೂಯೆಗಳನ್ನು ಸಾಧಿಸುತ್ತಾ ಆಧ್ಯಾತ್ಮ ಪಥವನ್ನೇ ಸಾಧನೆಗಳನ್ನೇ ಗಮನಿಸದೆ ಬದುಕುತ್ತಿರುವ ಕಾಲವಿದು. ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಅತ್ಯಂತ ಪುರಾತನವಾಗಿರುವಂತಹ ವೇದೋಪನಿಷತ್, ಪುರಾಣ, ಇತಿಹಾಸ ಮತ್ತು 3 ಯುಗಗಳ ಕಾಲಾನುಕ್ರಮ ಇವುಗಳ ವಿಷಯವಾಗಿ ಶ್ರೀಕೃಷ್ಣನು 2ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತಾನೆ. ಆ ಕಾರಣದಿಂದಲೇ ಭಗವದ್ಗೀತೆ 2ನೇ ಅಧ್ಯಾಯಕ್ಕೆ ಮುಗಿದು ಹೋಗುತ್ತದೆ. ಆದರೆ ಅರ್ಜುನನ ಪ್ರಶ್ನೆ 2ನೇ ಅಧ್ಯಾಯದಲ್ಲಿ ಹೇಳಿರುವುದೆಲ್ಲವನ್ನೂ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡು ಒಂದೊಂದನ್ನು ವಿಶದವಾಗಿ ನಾನು ತಿಳಿದುಕೊಳ್ಳಬೇಕೆಂಬ ಕಾರಣದಿಂದ ಅರ್ಜುನನು ಪ್ರಶ್ನೆಯನ್ನು ಹಾಕಲಾರಂಭಿಸುತ್ತಾನೆ. ಹಾಗಾಗಿ ಶ್ರೀಕೃಷ್ಣನು ಆದಿಮೂಲನಾದ ಮಹಾವಿಷ್ಣುವಿನ ಭಾವದಲ್ಲಿ ನಿಂತುಕೊಂಡು 3ನೇ ಅಧ್ಯಾಯವನ್ನು ಹೇಳಲು ಆರಂಭಿಸುತ್ತಾನೆ. ಇದೆಲ್ಲವೂ ಕಣ್ಣಿಗೆ ಕಾಣಿಸುವಂಥದ್ದಾಗಲಿ ಅಥವಾ ವ್ಯಾಸರು ಬಾಯಿ ಬಿಟ್ಟು ಹೇಳಿರುವಂಥದ್ದಾಗಲಿಯೇ ಅಲ್ಲ, ಅಥವಾ ಊಹೆಯೂ ಅಲ್ಲ. ಮರ್ಮಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಪಡೆದಂಥವರಿಗೆ ಮಾತ್ರ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾಗುವುದು.
ಕಾರಣವೇನೆಂದರೆ ನಾವು ಮಹಾವಿಷ್ಣುವನ್ನು ಆದಿಮೂಲನೆಂದು ಬಣ್ಣಿಸುತ್ತೇವೆ. ಮಹಾವಿಷ್ಣುವಿನ ಬಗ್ಗೆಯಾಗಲಿ, ಸದಾಶಿವ ಶಂಕರನ ಬಗ್ಗೆಯಾಗಲಿ ನಮ್ಮಗಳಿಗೆ ಯಾವ ರೀತಿಯ ಒಂದು ಜ್ಞಾನ ಉಂಟಾಗಬೇಕೋ ಆ ಜ್ಞಾನವನ್ನು ನಾವು ಪಡೆಯಬೇಕಾದರೆ ವೇದೋಪನಿಷತ್ ಪುರಾಣ ಇತಿಹಾಸಗಳಿಂದಲೇ ತಿಳಿದುಕೊಳ್ಳಲೇಬೇಕು. ಮುಖ್ಯ ಭಾಗವಾಗಿ ಕೃತಯುಗದಲ್ಲಿಯೇ ಎಲ್ಲವೂ ನಡೆದು ಹೋಗಿರುವುದರಿಂದ ನಂತರದ ತ್ರೇತಾಯುಗದಲ್ಲಿ ಅವತಾರಗಳ ವಿಷಯವಾಗಿ ತಿಳಿದುಕೊಳ್ಳಬೇಕು. ಇದನ್ನು ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿಕೊಳ್ಳಬೇಕು. ಆ ಒಂದು ದೃಷ್ಟಿಯಲ್ಲಿ ನೋಡ ಹೊರಟಾಗ ವೇದಗಳು ಮತ್ತು ಉಪನಿಷತ್ಗಳು ಎರಡನ್ನೂ ನಾವು ತಿಳಿದುಕೊಳ್ಳಬೇಕಾದರೆ ವ್ಯಾಸರನ್ನು ಸ್ಮರಣೆ ಮಾಡಲೇಬೇಕು. ವ್ಯಾಸೋಪಕೃತವಾದಂತಹ ಈ ಒಂದು ಜ್ಞಾನ ಭಂಡಾರ ಹಂತ ಹಂತವಾಗಿ ಎಲ್ಲವನ್ನೂ ತಿಳಿದುಕೊಳ್ಳಲವಸುಗ ವ್ಯಾಸಾವತಾರವು ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಮಹಾ ಅಂಶ ಸಂಭೂತವೇ ಆಗಿದೆ ಎಂಬಂತೆ ಕೃಷ್ಣನೂ ಸಹಿತ ಪ್ರತಿಬಿಂಬಿಸಿದ್ದಾನೆ. ಆ ರೀತಿ ನಾವು ವ್ಯಾಸೋಕ್ತವಾಗಿರುವಂತಹ ಮಹಾಗಣಪತಿ ದೇವರಿಂದ ಬರೆಯಲ್ಪಟ್ಟಂತಹ ಈ ಜ್ಞಾನ ಭಂಡಾರವನ್ನು ಹೊಕ್ಕು ತಿಳಿಯದು ಸಂಸ್ಕೃತ ಭಾಷೆಯ ಆಧಾರವನ್ನೇ ಆಳವಾಗಿ ತಿಳಿದುಕೊಳ್ಳಬೇಕು. ಈ ಒಂದು ದಿಸೆಯಲ್ಲಿ ನಾವು ಅತ್ಯಂತ ಗಂಭೀರವಾಗಿರುವಂತಹ ಚರ್ಚಾಸ್ಪದವಾಗಿರುವಂತಹ ಆದಿಮೂಲನಿಂದ ಪರಬ್ರಹ್ಮ ವಸ್ತು ಶುದ್ಧ ಚೈತನ್ಯ ಪರಬ್ರಹ್ಮ ಮತ್ತು ಮಾಯಾ ಶಕ್ತಿಗಳ ವಿಷಯದಲ್ಲಿ ತಿಳಿದುಕೊಳ್ಳಬೇಕು. ನಾವು ದಾರಿ ತಪ್ಪಿರುವುದು ಈ ವಿಷಯದಲ್ಲಿಯೇ, ಆದಿಯಲ್ಲಿಯೇ. ಕಾರಣವೇನೆಂದರೆ ಆದಿಮೂಲನೆಂಬುದಾಗಿ ನಾವು ಒಮ್ಮೆ ಹೇಳಿದ ಮೇಲೆ ಪರಬ್ರಹ್ಮ ನಿರ್ಗುಣ ನಿರಾಕಾರ ಶುದ್ಧ ಚೈತನ್ಯವಾಗಿ ತಿಳಿದುಕೊಳ್ಳುವುದು. ಶುದ್ಧ ಚೈತನ್ಯವೆಂಬುದು ಶಕ್ತಿಯೇ. ಚೇತನ ಎಂಬ ಪದದಿಂದ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಮಾಯಾ ಎಂಬುದು ಶಕ್ತಿಯೇ. ಇವೆರಡೂ ಸಗುಣ ಸಾಕಾರಗಳಾಗಿ ನಾವು ನೋಡದಿದ್ದರೆ ಯಾವುದೂ ಅರ್ಥವಾಗುವುದಿಲ್ಲ. ಶುದ್ಧ ಚೈತನ್ಯ ಪರಬ್ರಹ್ಮ ಶಕ್ತಿ, ಅದರ ಬೆನ್ನಲ್ಲಿಯೇ ಹುಟ್ಟಿರುವಂತಹ ಮಾಯಾಶಕ್ತಿ, ಎರಡನ್ನು ಶಕ್ತಿಯನ್ನಾಗಿಯೇ ಅರ್ಥ ಮಾಡಿಕೊಳ್ಳಲು ಹೊರಟರೆ
ಎಲ್ಲವೂ ಸರಿಯಾಗಿಯೇ ಕಾಣುತ್ತದೆ. ಮಾಯಾಶಕ್ತಿಯನ್ನು ಬರೀ ಮಾಯೆ ಎಂಬ ಪದದಿಂದ ಅರ್ಥೈಸಿದರೆ ಎಲ್ಲವೂ ಅಯೋಮಯವಾಗಿ ಹೋಗುತ್ತದೆ. ಈ ಒಂದು ದಿಸೆಯಲ್ಲಿ ಬರೀ ಕೃತಯುಗದಲ್ಲಿ ನಡೆದಿರುವಂತಹ ಆದಿಮೂಲನಾದ ಮಹಾವಿಷ್ಣುವಿನ ಸಾಕಾರ ಸಗುಣ ರೂಪ ಮತ್ತು ಮಾಯಾಶಕ್ತಿಯ ಸಕಲ ಸಿದ್ಧಿಗಳ ರೂಪ, ಆ ಮಾಯಾಶಕ್ತಿಯ ನಿಯಂತ್ರಣಕ್ಕಾಗಿ ಮಹಾವಿಷ್ಣುವೇ ಸ್ವಯಂಭೂ ಆಗಿ ಮಹೇಶ್ವರನಾಗಿ ಸಗುಣ ಸಾಕಾರ ರೂಪವನ್ನು ಶಿವಶಂಕರ ಶಂಭೋ ಆಗಿ ಎಲ್ಲ ಮಾಯಾ ಶಕ್ತಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಸಕಲ ಯೋಗ ಸಿದ್ಧಿಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಆದಿಯೋಗಿ ಎನಿಸಿಕೊಳ್ಳುತ್ತಾನೆ. ಇವುಗಳೆಲ್ಲವೂ ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಪರಲೋಕದಲ್ಲಿ ನಡೆದಿರುವಂತಹ ಘಟನೆಗಳು, ಕಾಲಘಟ್ಟಗಳು. ಇಂದಿನ ದಿನಗಳಲ್ಲಿ ನಿಂತು ನಾವು ಇದನ್ನೆಲ್ಲವನ್ನು ಕಾಲಮಾನದಲ್ಲಿ ನೋಡಲು ಹೊರಟರೆ 10,000 ವರ್ಷಗಳೇ ಇಟ್ಟುಕೊಂಡರೂ ಸಾಕು. ಲಕ್ಷಾಂತರ ವರ್ಷಗಳನ್ನು ನಾವು ಇಟ್ಟುಕೊಳ್ಳಬೇಕೆಂಬುದೇನಿಲ್ಲ. ಮನುಷ್ಯನ ಜೀವಿತ ಕಾಲವೇ 100 ವರ್ಷಗಳಿರುವಾಗ ಹತ್ತು 10,000 ವರ್ಷಗಳ ಹಿಂದಿನ ವಿಷಯಗಳನ್ನು ನಾವು ಮನನ ಮಾಡಿಕೊಳ್ಳಬೇಕಾದರೆ ಆ ಒಂದು ಕಾಲಘಟ್ಟಕ್ಕೆ ಹೋಗಿ ನಿಂತುಕೊಂಡು ತಿಳಿದುಕೊಳ್ಳಬೇಕು. ಆದರೆ ಆ ಕಾಲಘಟ್ಟದಲ್ಲಿ ಇವೆಲ್ಲವೂ ಭೌತಿಕ ದೇಹದಿಂದಲೇ ನಡೆದಿರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳ ಹೊರಟರೆ ಯಾವುದೂ ಸಮನ್ವಯವಾಗುವುದಿಲ್ಲ. ಆದ್ದರಿಂದಲೇ ಎಲ್ಲವನ್ನೂ ಮಾಯೆ ಎಂಬುದಾಗಿ ಹೇಳಿಬಿಟ್ಟು ಆದಿಶಂಕರರು ಮಾಯಾ ಶಕ್ತಿಯ ವಿಷಯವಾಗಿ ಹೆಚ್ಚಾಗಿ ಯಾವುದನ್ನೂ ಹೇಳಿಲ್ಲ. ನಿರ್ಗುಣ ನಿರಾಕಾರ ನೀರಸ ಜೀವನದ ಕ್ರಮವನ್ನೇ ಸಂಪೂರ್ಣವಾಗಿ ಪ್ರತಿಪಾದಿಸಿ ರುದ್ರಾಂಶ ಸಂಭೂತರಾದಂತಹ, ಸದಾಶಿವ ಸಂಭೂತರಾದಂತಹ, ಅಂಶ ಸಂಭೂತರಾದಂತಹ ಆದಿಶಂಕರರು ಎಲ್ಲವನ್ನೂ ಭಾಗವನ್ನಾಗಿ ಮಾಡಿ ಎಲ್ಲವನ್ನೂ ಅದ್ವೈತ ಸಿದ್ಧಾಂತದ ಮೂಲಕ ತಿಳಿಸಲು ಮಹದುಪಕಾರ ಮಾಡಿದ್ದಾರೆ. ಆದರೆ ಕೃತಯುಗದ ನಂತರದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಅವತಾರಿ ಪುರುಷನಾಗಿ ಮಹಾವಿಷ್ಣುವಿನ ಅಂಶ ಸಂಭೂತನಾಗಿ ಧರ್ಮರೂಪದಿಂದ ಎಲ್ಲವನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ರಾಮೋ ವಿಗ್ರಹವಾನ್ ಧರ್ಮ. ಧರ್ಮಕ್ಕೆ ಇನ್ನೊಂದು ರೂಪವೇ ರಾಮಚಂದ್ರ.
ಇದು ತ್ರೇತಾಯುಗದಲ್ಲಿ ನಡೆದಿರುವಂತಹ ಕಾಲಘಟ್ಟದ ಚರಿತ್ರೆಗಳು. ನಂತರದಲ್ಲಿ ಶ್ರೀಕೃಷ್ಣನ ಅವತಾರದಲ್ಲಿ ಮಹಾವಿಷ್ಣು ಸಂಭೂತ ಅಂಶ ಸಂಭೂತನಾಗಿರುವಂತಹ ಯೋಗಾಚಾರ್ಯನು ತನ್ನ ಜೀವನ ಲೀಲೆಗಳಿಂದ ನಿರ್ಗುಣ ನಿರಾಕಾರ ನೀರಸವಾಗಿರುವಂತಹ ಈ ಒಂದು ಆತ್ಮವಿದ್ಯೆಯನ್ನು ರಸವತ್ತಾಗಿಸಿ ಭಗವದ್ಗೀತೆಯ ಮೂಲಕ ಸಂಪೂರ್ಣವಾಗಿ ಎಲ್ಲವನ್ನು ಅರ್ಜುನನನ್ನು ನೆವವಾಗಿಟ್ಟುಕೊಂಡು ವ್ಯಾಸರಿಂದ ಉಕ್ತವಾಗಿರುವಂತಹ ಸಕಲ ಜ್ಞಾನವನ್ನು ಅನುಕ್ರಮವಾಗಿ ತಿಳಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣನ ಜೀವನವನ್ನು ರಸಮತ್ತಾಗಿರುವಂತಹ ಜೀವನವನ್ನು ಕಂಡಾಗ ತ್ರೇತಾಯುಗದಲ್ಲಿ ಧರ್ಮವೇ ರೂಪವಾಗಿದ್ದಂತಹ ಶ್ರೀರಾಮಚಂದ್ರನನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುವುದು. ಶ್ರೀಕೃಷ್ಣನ ಕಾಲದಲ್ಲಿ ಧರ್ಮವೆಂಬುದು ವಿಪರೀತವಾಗಿರುವಂತಹ ಸ್ವರೂಪಗಳನ್ನು ಪಡೆದುಕೊಂಡು ಧರ್ಮವನ್ನೂ ಅರ್ಥ ಮಾಡಿಕೊಳ್ಳಲಾಗದ, ಆತ್ಮವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿ ಉಂಟಾಗುತ್ತದೆ. ಆ ಕಾರಣದಿಂದಲೇ ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವ ಧರ್ಮದ ಬಗ್ಗೆ ಕೇವಲ ಈ 3 ಶ್ಲೋಕಗಳು ತಿಳಿದುಕೊಳ್ಳಲು ಬಹಳ ಕಷ್ಟವಾಗುತ್ತದೆ. ಮುಂದಿನ 2 ಶ್ಲೋಕಗಳನ್ನು ನಾವು ನೋಡಿದರೆ, ನಿನ್ನೆಯವರೆಗೆ 2ನೇ ಅಧ್ಯಾಯದ 31ನೇ ಶ್ಲೋಕ, ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಎಂಬ ಶ್ಲೋಕದಲ್ಲಿ ಮೊದಲನೆಯ ಪಾದದಲ್ಲಿ ಸ್ವಧರ್ಮದ ವಿಷಯವನ್ನು, 2ನೆಯ ಪಾದದಲ್ಲಿ ಧರ್ಮದ ವಿಷಯವನ್ನು ಪರಮಾತ್ಮನು ತಿಳಿಸಿಕೊಟ್ಟಿರುತ್ತಾನೆ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ ಎಂಬುದಾಗಿ 2 ಶ್ಲೋಕಗಳಲ್ಲಿಯೂ ವರ್ಣಗಳ ವಿಷಯವಾಗಿ, ವರ್ಣಗಳಲ್ಲಿ 2ನೆಯ ವರ್ಣವಾಗಿರುವ ಕ್ಷತ್ರಿಯ ವರ್ಣದ ವಿಷಯವಾಗಿ ಪ್ರಸ್ತಾಪಿಸಿದ್ದಾನೆ. ಅಥ ಚೇತ್ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ಎಂಬುದಾಗಿ 3ನೆಯ ಶ್ಲೋಕದಲ್ಲಿ, 33ನೆಯ ಶ್ಲೋಕದಲ್ಲಿ ಧರ್ಮ ಸಂಗ್ರಾಮವೆಂಬುದಾಗಿ ಹೇಳುವುದರ ಮೂಲಕ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮ ವಾಪ್ಸ್ಯಸಿ. ಈ 3 ಶ್ಲೋಕಗಳ ಅರ್ಥ ಸಾಮಾನ್ಯ ಅರ್ಥ, ಭಾವಾರ್ಥವೂ ಅಲ್ಲ. ಈ ರೀತಿ ಇದೆ: ಸ್ವಧರ್ಮವನ್ನು ಲಕ್ಷಿಸಿದರೂ ನೀನು ಭಯಪಡಬಾರದು, ಏಕೆಂದರೆ ಧರ್ಮಯುಕ್ತವಾಗಿರುವಂತಹ ಈ ಯುದ್ಧ ಕ್ಷತ್ರಿಯನಿಗೆ
ಅತ್ಯಂತ ಶ್ರೇಯಸ್ಕರವಾದದ್ದು. ಈ ಯುದ್ಧ ಕರ್ಮವನ್ನು ಬಿಟ್ಟರೆ ಬೇರೆ ಯಾವುದೂ ಶ್ರೇಯಸ್ಕರವಾದ ಕರ್ಮವೇ ಇಲ್ಲ ಕ್ಷತ್ರಿಯನಿಗೆ ಎಂಬುದಾಗಿ ತಿಳಿಸುತ್ತಾನೆ. ಯದೃಚ್ಛಯ ಚೋಪಪನ್ನಂ, ಅಪ್ರಾರ್ಥಿತವಾಗಿ ಬಂದಿರುವಂತಹ, ಅಯಾಚಿತವಾಗಿ ಬಂದಿರುವಂತಹ ಮತ್ತು ತೆರೆದಿರುವ ಸ್ವರ್ಗದ ಬಾಗಿಲುಗಳನ್ನು ನಿನ್ನ ಮುಂದೆ ತಂದು ನಿಲ್ಲಿಸಿರುವಂತಹ ಈ ಯುದ್ಧ ಭಾಗ್ಯಶಾಲಿಗಳಾದ ಕ್ಷತ್ರಿಯರಿಗೆ ಮಾತ್ರ ಸಿಕ್ಕುತ್ತದೆ. ಅಂತಹ ಸನ್ನಿವೇಶದಲ್ಲಿ ನೀನು ಧರ್ಮಯುಕ್ತವೂ ನಿನ್ನ ಸ್ವಧರ್ಮ ಕರ್ತವ್ಯವೂ ನಿಭಾಯಿಸಬೇಕಾಗಿರುವಂತಹ ಸಮಯದಲ್ಲಿ ನೀನು ಯುದ್ಧವನ್ನು ಆಡದಿದ್ದರೆ ಆ ಕಾರಣದಿಂದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಏನಪ್ಪ ಪರಿಣಾಮಗಳು ಅಂದರೆ, ಸ್ವಧರ್ಮಯುಕ್ತವಾದಂತಹ ಈ ಯುದ್ಧವನ್ನು ಆಡದೆ ಕೀರ್ತಿಯನ್ನು ನಾಶ ಮಾಡಿಕೊಳ್ಳುವುದರಲ್ಲದೆ ಪಾಪಮವಾಪ್ಸ್ಯಸಿ ಎಂಬುದಾಗಿ ಪರಮಾತ್ಮನು ಹೇಳುತ್ತಾನೆ. ನೋಡಿ, ಪಾಪ ಪದದ ಪ್ರಯೋಗ ಇಲ್ಲಿ ಆಗಿದೆ. ಎಲ್ಲವೂ 2ನೇ ಅಧ್ಯಾಯದಲ್ಲಿಯೇ ಅಡಕವಾಗಿದೆ. ಧರ್ಮವನ್ನು ಆಚರಿಸದಿದ್ದರೆ, ಅದರಲ್ಲೂ ಸ್ವಧರ್ಮವನ್ನು ಕರ್ತವ್ಯವಾಗಿ ಮಾಡದಿದ್ದರೆ ಪಾಪ ಉಂಟಾಗುತ್ತದೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಿದ್ದಾನೆ. ಧರ್ಮವನ್ನು ಅರ್ಥ ಮಾಡಿಕೊಳ್ಳುವುದೇ ಅತ್ಯಂತ ಜಟಿಲವಾದ ವಿಷಯ, ಕಷ್ಟವಾದ ವಿಷಯ. ಸ್ವಧರ್ಮವನ್ನು ತಿಳಿಯುವುದು ಇನ್ನೂ ಕಷ್ಟ. ಅದರಲ್ಲಿ ಪಾಪವನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲವನ್ನು 3 ಶ್ಲೋಕಗಳಲ್ಲಿ ಧರ್ಮದ ವಿಷಯವಾಗಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಸ್ವಧರ್ಮವು ಅರ್ಥವಾಗುವುದಿಲ್ಲ. ಸ್ವಧರ್ಮವೂ ಅರ್ಥವಾಗದೆ ಹೋದರೆ ಕರ್ತವ್ಯಗಳು ನಮಗೆ ಗೊತ್ತಾಗುವುದಿಲ್ಲ. ಆದ ಕಾರಣದಿಂದ ಈ 3 ಶ್ಲೋಕಗಳನ್ನು ವಿವರವಾಗಿ ವಿಶದವಾಗಿ ಪರಮಾತ್ಮನು ಕೊಟ್ಟಿರುವ ಆಯಾಮಗಳಲ್ಲಿಯೇ ಚರ್ಚಿಸಿ ತಿಳಿದುಕೊಳ್ಳಬೇಕು. ಈ 3 ಶ್ಲೋಕಗಳೇ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎಂಬುದಲ್ಲಿ ಹೇಳಿರುವ ಸಂವಿಧಾನಾತ್ಮಕವಾದ ಸತ್ ಸತ್ಯ ಭಾವ ಎಂಬ ಭದ್ರ ಬುನಾದಿಯ ಮೇಲೆ ಇಟ್ಟಿರುವಂತಹ ಧರ್ಮ, ಸ್ವಧರ್ಮ ಮತ್ತು ಕರ್ತವ್ಯಗಳು, ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪಾಪವೆಂಬುದು ಸ್ವಧರ್ಮಾಚರಣೆ ಮತ್ತು ಧರ್ಮದ ವಿವರಣೆ ಎಲ್ಲವನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ
ನಾವು ಧರ್ಮದ ವಿಷಯದಲ್ಲಿ ಶ್ರೀರಾಮಚಂದ್ರನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು. ಶ್ರೀರಾಮನ ಅವತಾರ, ವ್ಯಕ್ತಿತ್ವ ಮತ್ತು ಧರ್ಮದ ಶಿಸ್ತಿನ ಜೀವನ, ಇವು ಮೂರು ಎಲ್ಲವನ್ನೂ ತಿಳಿದುಕೊಳ್ಳಲು ಅನುಕೂಲಕಾರಿಯಾಗಿದೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಮುಂದೆ ಧರ್ಮವನ್ನು ಸರಿಯಾದ ಅರ್ಥದಲ್ಲಿ ತಿಳಿದುಕೊಂಡು ಮುಂದುವರಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.